Good morning students, welcome to YouTube classes. In the last class we are discussing about Fleming left hand rule and force on a current carrying conductor due to magnetic field. Therefore, when an electric current is flowing through the conductor, it produces magnetic field around the conductor and also exerts a force around the conductor. We have to understand by a simple activity the force on a current carrying conductor in a magnetic field, and also we have to detect the direction of magnetic field, direction of conductor and direction of flowing of electric current by using Fleming left hand rule. Fleming left hand rule states that stretch the forefinger, middle finger and thumb of your left hand mutually perpendicular to each other. The thumb shows the direction of motion of the conductor, the forefinger shows the direction of magnetic field, and the middle finger shows the direction of current in the circuit. This is Fleming left hand rule. All these concepts are discussed in the last class. Therefore, force on a current carrying conductor in a magnetic field. An electric current flowing through a conductor produces a magnetic field. When an electric current is flowing through the conductor produces a magnetic field. The field so produced exerts a force on a magnet. The field in the force exert a force on a magnet placed in the vicinity of the conductor. Conductor hatra ನಾವೇನಾದರೂ ಒಂದು magnet ಅನ್ನು ಪ್ಲೇಸ್ ಮಾಡ್ತಾ ಹೋದರೆ ಅಲ್ಲಿ ಒಂದು ಫೋರ್ಸ್ ಎಕ್ಸರ್ಟ್ ಆಗುತ್ತೆ ಫೋರ್ಸ್ ಯಾವುದರಿಂದ? ಡ್ಯೂ ಟು ಮ್ಯಾಗ್ನೆಟಿಕ್ ಫೀಲ್ಡ್ ಇಂದ. ದ ಮ್ಯಾಗ್ನೆಟ್ ಆಲ್ಸೋ ಎಕ್ಸರ್ಟ್ಸ್ ಆನ್ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ ಆನ್ ದಿ ಕಂಡಕ್ಟರ್. ಯಾವ ರೀತಿ ಕಂಡಕ್ಟರು ಫೋರ್ಸನ್ನು ಎಕ್ಸರ್ಟ್ ಮಾಡುತ್ತೋ ಅದೇ ರೀತಿ ಅದಕ್ಕೆ ಈಕ್ವಲ್ ಆಗಿ ಮತ್ತು ಆಪೋಸಿಟ್ ಆಗಿ ಮ್ಯಾಗ್ನೆಟು ಕೂಡ ಏನು ಮಾಡ್ತಾ ಹೋಗುತ್ತೆ? ಫೋರ್ಸನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗುತ್ತೆ. ದ ಮ್ಯಾಗ್ನೆಟ್ ಆಲ್ಸೋ ಎಕ್ಸರ್ಟ್ಸ್ ಆನ್ ಈಕ್ವಲ್ ಅಂಡ್ ಆಪೋಸಿಟ್ ಫೋರ್ಸ್ ಆನ್ ದ ಕಂಡಕ್ಟರ್ ಅಂತ ಹೇಳ್ತೀವಿ. ನ್ಯೂಟನ್ಸ್ ಥರ್ಡ್ ಲಾ ಆಫ್ ಮೋಷನ್ ಗೊತ್ತಿದೆಯಲ್ಲ, ಎವ್ರಿ ಆಕ್ಷನ್ ದೇರ್ ಇಸ್ ಈಕ್ವಲ್ ಅಂಡ್ ಆಪೋಸಿಟ್ ರಿಯಾಕ್ಷನ್ ಅಂತ ಹೇಳ್ತೀವಿ. ದೇ ಆಕ್ಷನ್ ಎ ಟು ಡಿಫ್ರೆಂಟ್ ಬಾಡೀಸ್ ಅಂತೇಳಿ. ಅದೇ ರೀತಿ ಮ್ಯಾಗ್ನೆಟಿಕ್ ಫೀಲ್ಡಿಂದ ಕಂಡಕ್ಟರು ಮ್ಯಾಗ್ನೆಟಿಕ್ ಪ್ರೊಡ್ಯೂಸ್ ಮಾಡುತ್ತೆ, ಮ್ಯಾಗ್ನೆಟಿಕ್ ಫೋರ್ಸ್ ಅಪ್ಲೈ ಮಾಡುತ್ತೆ. ಆಗ ಮ್ಯಾಗ್ನೆಟ್ ಏನು ಮಾಡುತ್ತೆ? ಆ ಕಂಡಕ್ಟರ್ಗೆ ಸೇಮ್ ಆಗಿ ಮತ್ತು ಈಕ್ವಲ್ ಆಗಿ ಆಪೋಸಿಟ್ ಆಗಿ ಏನು ಮಾಡ್ತಾ ಹೋಗುತ್ತೆ? ಫೋರ್ಸನ್ನು ಅಪ್ಲೈ ಮಾಡ್ತಾ ಹೋಗುತ್ತೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫೋರ್ಸ್ ಈಸ್ ಹೈಯೆಸ್ಟ್ when the direction of current is at right angle to the direction of the magnetic field. ಇದು ವೆರಿ ವೆರಿ ಇಂಪಾರ್ಟೆಂಟ್. ಯಾವಾಗ ಮ್ಯಾಗ್ನೆಟಿಕ್ ಫೀಲ್ಡ್ ಹೈಯೆಸ್ಟ್ ಇರುತ್ತೆ ಅಂತ ಕೇಳ್ತಾರೆ, ಯಾವಾಗ ಫೋರ್ಸ್ ಹೈಯೆಸ್ಟ್ ಇರುತ್ತೆ, ಮ್ಯಾಕ್ಸಿಮಮ್ ಫೋರ್ಸ್ ಯಾವಾಗ ಅಪ್ಲೈ ಆಗ್ತದೆ ಅಂತ ಹೇಳ್ತಾರೆ. ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳಬೇಕು. ಮ್ಯಾಗ್ನೆಟಿಕ್ ಫೀಲ್ಡಿಗೆ ಡೈರೆಕ್ಷನ್ ಆಫ್ ಕರೆಂಟ್ ಏನಾಗಿರಬೇಕು? ಪರ್ಪೆಂಡಿಕ್ಯುಲರ್ ಆಗಿ ಮೂವಿಂಗ್ ಆಗ್ತಾ ಇರಬೇಕು, ಫ್ಲೋಯಿಂಗ್ ಆಗ್ತಾ ಇರಬೇಕು. ಅವಾಗ ಏನಾಗ್ತಾ ಇರುತ್ತೆ? ಫೋರ್ಸ್ ಮ್ಯಾಕ್ಸಿಮಮ್ ಆಗಿ ಫೋರ್ಸ್ ಅಪ್ಲೈ ಆಗ್ತಾ ಇರುತ್ತೆ. ದೇರ್ಫೋರ್ ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫೋರ್ಸ್, ಮ್ಯಾಗ್ನಿಟ್ಯೂಡ್ ಅಂತಂದರೆ ಫೋರ್ಸ್ನ ಒಂದು ಪ್ರಮಾಣ, ಎಷ್ಟು ಮ್ಯಾಕ್ಸಿಮಮ್ ಇರುತ್ತೋ ಮಿನಿಮಮ್ ಅದು ಜಾಸ್ತಿ ಇರಬೇಕಂದ್ರೆ. ದ ಮ್ಯಾಗ್ನಿಟ್ಯೂಡ್ ಆಫ್ ದಿಸ್ ಫೋರ್ಸ್ ಈಸ್ ಹೈಯೆಸ್ಟ್ ವೆನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಅಟ್ ರೈಟ್ ಆ್ಯಂಗಲ್ಸ್. ರೈಟ್ ಆ್ಯಂಗಲ್ಸ್ ಅಂದರೆ 90 ಡಿಗ್ರಿ ಅಂತ ಬರುತ್ತೆ, ಅಂದರೆ ಪರ್ಪೆಂಡಿಕ್ಯುಲರ್ ಆಗಿರಬೇಕು. ಯಾವುದಕ್ಕೆ? ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ರೈಟ್ ಆ್ಯಂಗಲ್ಸ್ ಟು ದಿ ಡೈರೆಕ್ಷನ್ ಆಫ್ ದಿ ಮ್ಯಾಗ್ನೆಟಿಕ್ ಫೀಲ್ಡ್. ಇದೇ ಪ್ರಿನ್ಸಿಪಲ್ ಮೇಲೆ ಒಂದು ಎಲೆಕ್ಟ್ರಿಕ್ ಮೋಟಾರ್ ಅಂತೇಳಿ ಒಂದು ಡಿವೈಸ್ ಇದೆ. ಎಲೆಕ್ಟ್ರಿಕ್ ಮೋಟಾರ್ ವರ್ಕ್ ಆಗ್ತಕ್ಕಂಥದ್ದು ಸೇಮ್ ಪ್ರಿನ್ಸಿಪಲ್ ಮೇಲೆ. ದ ಮ್ಯಾಗ್ನಿಟ್ಯೂಡ್ ಆಫ್ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ಮುಂದೆ ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ನೋಡಿ, ದ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ರಿವರ್ಸ್ಡ್ ವೆನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಥ್ರೂ ದ ಕಂಡಕ್ಟರ್ ಈಸ್ ರಿವರ್ಸ್ಡ್. ನಿಮ್ಗೆ ಅಲ್ಲಿ ಹೇಳಿದ್ದೆ ನಾನು ಆಲ್ರೆಡಿ. ಡೈರೆಕ್ಷನ್ ಆಫ್ ಕರೆಂಟ್ ಯಾವ ರೀತಿ ಚೇಂಜಸ್ ಆಗುತ್ತೋ ಫೋರ್ಸು ಕೂಡ ಅದೇ ರೀತಿ ಚೇಂಜಸ್ ಆಗ್ತಾ ಹೋಗುತ್ತೆ. ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ರಿವರ್ಸ್ಡ್ when the direction of current is through the conductor is also reversed ಅಂತ ಗೊತ್ತಿರಬೇಕು. The direction of force is always reversed by interchanging the two poles of the magnet. ಇದು ಕೂಡ one of the important points. The direction of the force is also reversed by interchanging the two poles of the magnet. ಮ್ಯಾಗ್ನೆಟ್ನ ಟೂ ಪೋಲ್ಸ್, ನಾರ್ತ್ ಆ್ಯಂಡ್ ಸೌತ್ ಪೋಲ್ಸ್ ಇದಾವಲ್ಲ, ಅವನ್ನು ಕೂಡ ನಾವು ಇಂಟರ್ಚೇಂಜ್ ಮಾಡ್ತಾ ಹೋದರೆ ನಾರ್ತ್ ಇರೋ ಪ್ಲೇಸಲ್ಲಿ ಸೌತನ್ನು ಪ್ರೊಡ್ಯೂಸ್ ಮಾಡ್ತಾ ಹೋಗ್ತಬೇಕು, ಸೌತ್ ಇರೋ ನಾರ್ತನ್ನು ಪ್ಲೇಸ್ ಮಾಡ್ತಾ ಹೋದರೆ ಅಲ್ಲಿ ಕೂಡ ಏನಾಗ್ತಾ ಹೋಗುತ್ತೆ? ಫೋರ್ಸ್ನ ಒಂದು ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ದಿಸ್ ಈಸ್ ದ ಆ್ಯಕ್ಟಿವಿಟಿ, ಸಿಂಪಲ್ ಆ್ಯಕ್ಟಿವಿಟಿ ವಿ ಆರ್ ಯೂಸಿಂಗ್ ಟು ಅಂಡರ್ಸ್ಟ್ಯಾಂಡ್ ದ ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಎ ಮ್ಯಾಗ್ನೆಟಿಕ್ ಫೀಲ್ಡ್. ಯಾವ ರೀತಿ ಡೈರೆಕ್ಷನ್ ಚೇಂಜ್ ಆಗುತ್ತೆ? ರಾಡನ್ನು, ಅಲ್ಯೂಮಿನಿಯಂ ರಾಡನ್ನು ಯೂಸ್ ಮಾಡ್ತಾ ಹೋಗ್ತೀವಿ, ಒಂದು ಆರ್ ಶೂ ಶೇಪ್ಡ್ ಮ್ಯಾಗ್ನೆಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ, ಒಂದು ಪ್ಲಗ್ ಕೀ, ಒಂದು ಬ್ಯಾಟ್ರಿಯನ್ನು ಯೂಸ್ ಮಾಡ್ತಾ ಹೋಗ್ತೀವಿ.
ಫ್ರಮ್ ಎ ಇಂದ ಬಿಗೆ ಕರೆಂಟ್ ಪಾಸ್ ಆಗ್ತಿರ್ಬೇಕಾದ್ರೆ ಅದೇನಾಗ್ತಿರುತ್ತೆ ಈಸ್ಟ್ ಕಡೆಗೆ ಅಥವಾ ವೆಸ್ಟ್ ಕಡೆಗೆ ಅದು ಏನಾಗ್ತಾ ಹೋಗುತ್ತೆ ಬೆಂಡ್ ಆಗ್ತಾ ಹೋಗುತ್ತೆ. ಅದೇ ರೀತಿ ನೆಕ್ಸ್ಟ್ ಬಿಯಿಂದ ಎಗೆ ರಿವರ್ಸ್ ಆದರೆ ಬಿಯಿಂದ ಎಗೆ ಬಂದಾಗ ಅದು ಈಸ್ಟ್ ಕಡೆಗೆ ಬೆಂಡ್ ಆಗ್ತಾ ಹೋಗುತ್ತೆ ಅಥವಾ ಮೂವ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತಾ ಹೋಗುತ್ತೆ. ಅಂದರೆ ಡೈರೆಕ್ಷನ್ ಚೇಂಜ್ ಆದಂಗೆ ಅದು ಕೂಡ ಮೂಮೆಂಟು ಕೂಡ ಏನಾಗ್ತಾ ಹೋಗುತ್ತೆ ಚೇಂಜ್ ಆಗ್ತಾ ಹೋಗುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತಕ್ಕಂಥ ಒಂದು ಸಿಂಪಲ್ ಕಾನ್ಸೆಪ್ಟ್. Next now we shall understand about electric motor. Very important one is electric motor. Electric motor ನಿಮ್ಗೆ ಗೊತ್ತಿದೆ ಹಾಗೆ when an electric current is flowing through the conductor it produces magnetic field ಅಂತ ಹೇಳ್ತೀವಿ. Due to this magnetic field a force is exerted ಅಂತಲೂ ಗೊತ್ತಾಯಿತು. ಫ್ಲೆಮಿಂಗ್ ಲೆಫ್ಟ್ ಹ್ಯಾಂಡ್ ರೂಲ್ ಅಂದ್ರೆ ಏನು ಗೊತ್ತಾಯಿತು. ಆ ಒಂದು ಪ್ರಿನ್ಸಿಪಲ್ ಯೂಸ್ ಮಾಡ್ಕೊಂಡು ಮ್ಯಾಗ್ನೆಟಿಕ್ ಫೀಲ್ಡ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಪ್ರಿನ್ಸಿಪಲ್ ಯೂಸ್ ಮಾಡಿಕೊಂಡು ಒಂದು ಡಿವೈಸ್ ಇದೆ, ಆ ಡಿವೈಸ್ ವರ್ಕ್ ಮಾಡ್ತಾ ಹೋಗುತ್ತೆ. ಆ ಡಿವೈಸ್ ಯಾವುದಪ್ಪ ಅಂದರೆ ಎಲೆಕ್ಟ್ರಿಕ್ ಮೋಟಾರ್. ಇಟ್ ಈಸ್ ಎ ವೆರಿ famous device. It is used in so many electrical appliances. Nowadays we are using electric mixer, electric motor, electric washing machine. So many devices are used. All these devices we are using electric motor. Therefore the current flowing through a conductor produces magnetic field. The field is so produced exerts a force on a magnet placed in the near of the conductor. Therefore French scientist Andre Marie Ampere ಎನ್ನುವ ಸೈಂಟಿಸ್ಟ್ ಏನು ಮಾಡ್ತಾ ಹೋಗ್ತಾನೆ ಈ ಒಂದು ಡಿವೈಸನ್ನು ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ದಟ್ ಡಿವೈಸ್ ಈಸ್ ಕಾಲ್ಡ್ ಆಸ್ ಎಲೆಕ್ಟ್ರಿಕ್ motor. Andre Marie Ampere suggested that the magnet must also exert an equal and opposite force on the current carrying conductor ಅಂತ ಹೇಳ್ತಾ ಹೋದೆ. Due to magnetic field acting on a current carrying conductor can demonstrate through the following activity ಅಂತಲೂ ಕೂಡ ಹೇಳ್ತಾ ಹೋಗ್ತಾರೆ. ಬಟ್ ಎಲೆಕ್ಟ್ರಿಕ್ ಮೋಟಾರನ್ನು ಇಂಟ್ರೊಡ್ಯೂಸ್ ಮಾಡಿದ್ದು ಆಂಪಿಯರ್ ಅಲ್ಲ, ಅವರು ಫೋರ್ಸನ್ನು ಇಂಟ್ರೊಡ್ಯೂಸ್ ಮಾಡ್ತಕ್ಕಂಥ ಫೋರ್ಸ್ ಯಾವ ರೀತಿ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಆಗುತ್ತೋ ಕಂಡಕ್ಟರ್ ಮುಖಾಂತರ ಮ್ಯಾಗ್ನೆಟಿಕ್ ಫೀಲ್ಡ್ ಮುಖಾಂತರ ಅಲ್ಲಿ ಫೋರ್ಸ್ ಹೆಂಗೆ ಪ್ರೊಡ್ಯೂಸ್ ಆಗುತ್ತೆ, ಫೋರ್ಸ್ ಸಿಗಿರ್ತಕ್ಕಂಥ ರಿಲೇಷನ್ ಏನೋದನ್ನು ಆಂಪಿಯರ್ ಅನ್ನೋ ಸೈಂಟಿಸ್ಟ್ ಇಂಟ್ರೊಡ್ಯೂಸ್ ಮಾಡ್ತಾ ಹೋಗ್ತಾರೆ. ಬಟ್ ಇಲ್ಲಿ ನಾವು ಯೂಸ್ ಮಾಡ್ತಕ್ಕಂಥದ್ದು ಏನೀಗ ನಾವು ಡಿಸ್ಕಸ್ ಮಾಡ್ತಿರ್ತಕ್ಕಂಥದ್ದು ಎಲೆಕ್ಟ್ರಿಕ್ ಮೋಟಾರ್ ಬಗ್ಗೆ. ಎಲೆಕ್ಟ್ರಿಕ್ ಮೋಟಾರ್ ಹೇಳಿದ್ನಲ್ಲ, ಇಟ್ ಈಸ್ ಎ ಡಿವೈಸ್, ಇಟ್ ಈಸ್ ಎ ರೊಟೇಟಿಂಗ್ ಡಿವೈಸ್ ವಿಚ್ ರೊಟೇಟ್ಸ್ ಆರ್ ಮೂವ್ ರೌಂಡ್ ಅಂಡ್ ರೌಂಡ್ ಅಂತ ಹೇಳ್ತಾ ಹೋಗ್ತೀವಿ. But it converts electrical energy into mechanical energy. What is the electric motor ಅಂತಲೂ ಕೂಡ ಕೇಳ್ಬೋದು. It is a rotating device. It converts electrical energy into mechanical energy ಅಂತ ಹೇಳ್ತಾ ಹೋಗ್ತೀವಿ. Electric motor is used as an important component in electric fans, electric refrigerators, mixer, washing machines, computers, MP3 players, etc. All these electronic devices we are using electric motor. Therefore electric motor nowadays very interesting one device. And also the principle of an electric motor is an electric motor works on the principle that when a rectangular coil is placed in a magnetic field and a current is passed through it. ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು ನಾವು ಇಟ್ಬಿಟ್ಟು ಅದ್ರ ಮುಖಾಂತರ ಒಂದು ಕರೆಂಟನ್ನು ಪಾಸ್ ಮಾಡ್ತಾ ಹೋದರೆ ಅಲ್ಲೇನಾಗುತ್ತೆ, ಫೋರ್ಸ್ ಆ್ಯಕ್ಟ್ಸ್ ಆನ್ ದ ಕಾಯಿಲ್ ವಿಚ್ ರೊಟೇಟ್ಸ್ ಇಟ್ಸ್ ಕಂಟಿನ್ಯೂಸ್ಲಿ. ಫೋರ್ಸ್ ಅಪ್ಲೈ ಆಗ್ತಾ ಹೋಗುತ್ತೆ, ಆ ಫೋರ್ಸಿಂದ ಏನಾಗ್ತಾ ಹೋಗುತ್ತೆ ಅಲ್ಲಿ ಕಂಟಿನ್ಯೂಷನಾಗೆ ಏನಾಗ್ತಾ ಹೋಗುತ್ತೆ ರೊಟೇಟ್ ಆಗ್ತಾ ಹೋಗುತ್ತೆ, ಕಾಯಿಲ್ ರೊಟೇಟ್ ಆಗ್ತಾ ಹೋಗುತ್ತೆ. ಮೇಯ್ನಾಗಿ ನಾವು ಅಲ್ಲಿ ಕಾಯಿಲನ್ನು ಯಾವ ರೀತಿ ಪ್ಲೇಸ್ ಮಾಡ್ತೀವಪ್ಪ ಅಂದರೆ ದ ಡೈರೆಕ್ಷನ್ ಆಫ್ ಕರೆಂಟ್ ಮಸ್ಟ್ ಬಿ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತಾ ಹೋಗಬೇಕು. ದ ಮೇನ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ ಈಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಪರ್ಪೆಂಡಿಕ್ಯುಲರ್ ಟು ದಿ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಅಂತ ಹೇಳ್ತೀವಿ. ದೇರ್ಫೋರ್ ಎಲೆಕ್ಟ್ರಿಕ್ ಮೋಟಾರ್ ವರ್ಕ್ಸ್ ಆನ್ ದ ಪ್ರಿನ್ಸಿಪಲ್ ಆಫ್ ಮ್ಯಾಗ್ನೆಟಿಕ್ ಎಫೆಕ್ಟ್ ಆಫ್ ಎಲೆಕ್ಟ್ರಿಕ್ ಕರೆಂಟ್ ಅಂತಲೂ ಕೂಡ ಹೇಳ್ಬೋದು. ಅರ್ಥ ಆಯ್ತು ಹೇಳಿದ್ದು. ಅಲ್ಲಿ ಯಾವಾಗಲೂ ಕೂಡ ಡೈರೆಕ್ಷನ್ ಆಫ್ ಕರೆಂಟ್ ಏನಾಗಿರುತ್ತಪ್ಪ ಅಂದರೆ ಮ್ಯಾಗ್ನೆಟಿಕ್ ಫೀಲ್ಡಿಗೆ ಪರ್ಪೆಂಡಿಕ್ಯುಲರ್ ಆಗಿ ಇರುತ್ತೆ ಅಂತ ಗೊತ್ತಿರಬೇಕು. ದಿಸ್ ಈಸ್ ದ ಪ್ರಿನ್ಸಿಪಲ್ ಆಫ್ ಆನ್ ಎಲೆಕ್ಟ್ರಿಕ್ ಮೋಟಾರ್. ದಿಸ್ ಈಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಮೋಟಾರ್. ಎಲೆಕ್ಟ್ರಿಕ್ ಮೋಟಾರ್ನ ಒಂದು ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ನೋಡಿ. ಇಲ್ಲಿ ನಾರ್ತ್ ಪೋಲ್ ಸೌತ್ ಪೋಲ್ 2 ಆರ್ಚ್ ಶೂ ಶೇಪ್ಡ್ ಮ್ಯಾಗ್ನೆಟನ್ನು ಯೂಸ್ ಮಾಡ್ತೀವಿ, ಸ್ಟ್ರಾಂಗ್ ಮ್ಯಾಗ್ನೆಟನ್ನು ಯೂಸ್ ಮಾಡ್ತಾ ಹೋಗ್ತೀವಿ. ಆ ಸ್ಟ್ರಾಂಗ್ ಮ್ಯಾಗ್ನೆಟ್ಗಳ ಮಧ್ಯೆ ನಾವೇನು ಮಾಡ್ತೀವಿ, ಒಂದು ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು ಯೂಸ್ ಮಾಡಿದ್ವಿ. ABCD ಈಸ್ ಆನ್ ರೆಕ್ಟ್ಯಾಂಗ್ಯುಲರ್ ಕಾಯಿಲ್. ದಿಸ್ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ is the ends of the rectangular coil is connected to a brushes. X and Y are two brushes, connecting brushes. ಅದನ್ನು ನಾವು ಸ್ಪ್ಲಿಟ್ ರಿಂಗ್ಸ್ ಮುಖಾಂತರ ಕನೆಕ್ಟ್ ಮಾಡ್ತಾ ಹೋಗಿದ್ವಿ. 2 ಸ್ಪ್ಲಿಟ್ ರಿಂಗ್ಸ್ ಯೂಸ್ ಮಾಡಿದ್ವಿ. ಸ್ಪ್ಲಿಟ್ ರಿಂಗ್ಸ್ P and Q ಆರ್ ಕಾಲ್ಡ್ ಸ್ಪ್ಲಿಟ್ ರಿಂಗ್ಸ್.
ಒಡಕು ಉಂಗುರಗಳು ಅಂತ ಕೇಳ್ತಾ ಹೋಗ್ತೀವಿ. ಆ ಸ್ಪ್ಲಿಟ್ ರಿಂಗ್ಸನ್ನು ಇನ್ಸುಲೇಟೆಡ್ ಮಾಡಿಬಿಟ್ಟು ಒಂದು ಆಕ್ಸಿಲನ್ನು ಕನೆಕ್ಟ್ ಮಾಡ್ತೀವಿ. ರೊಟೇಟಿಂಗ್ ಮಿಷಿನ್ ಡಿವೈಸ್ ಇದು. ಆಕ್ಸೆಲನ್ನು ಕನೆಕ್ಟ್ ಮಾಡ್ತಾ ಹೋಗ್ತೀವಿ. ಬೈ ದಿ ಕನೆಕ್ಟ್ ಎಕ್ಸ್ ಆ್ಯಂಡ್ ವೈ, ಬೈ ದ ಟರ್ಮಿನಲ್ಸ್ ಆಫ್ ಎಕ್ಸ್ ಆ್ಯಂಡ್ ವೈ ಕನೆಕ್ಟೆಡ್ ಏನು ಪವರ್ ಸಪ್ಲೈ ಅಂದರೆ ಬ್ಯಾಟ್ರಿಯನ್ನು ಕನೆಕ್ಟ್ ಮಾಡ್ತಾ ಹೋಗಿದ್ದೀವಿ. ಜೊತೆಗೆ ಒಂದು ಪ್ಲಗ್ ಕೀಯನ್ನು ಕನೆಕ್ಟ್ ಮಾಡ್ತಾ ಹೋಗಿದ್ದೀವಿ. ದಿಸ್ ಈಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಮೋಟಾರ್ ಅಂತ ಹೇಳ್ತಾ ಹೋಗ್ತೀವಿ. ದೇರ್ಫೋರ್ ಎಲೆಕ್ಟ್ರಿಕ್ ಮೋಟಾರ್ ಕನ್ಸಿಸ್ಟ್ ಆಫ್ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಆಫ್ ವೈರ್ ABCD. ಅವಾಗ ಹೇಳಿದ್ನಲ್ಲ, ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಆಫ್ ABCD, ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು ಯೂಸ್ ಮಾಡ್ತಾ ಹೋಗಿದ್ದೀವಿ. ನೆಕ್ಸ್ಟ್, ಎ ಸ್ಟ್ರಾಂಗ್ ಆರ್ಸ್ ಶೂ ಮ್ಯಾಗ್ನೆಟ್. If we take two magnets, north pole of first magnet faces south pole of other magnet as shown in the figure. ಒಂದು ಮ್ಯಾಗ್ನೆಟ್ನ ನಾರ್ತ್ ಪೋಲ್ ಮುಖ ಮಾಡಿ ಇನ್ನೊಂದು ಮ್ಯಾಗ್ನೆಟ್ನ ಸೌತ್ ಪೋಲನ್ನು ಮುಖ ಮಾಡೋ ರೀತಿ ಅವೆರಡು ಮ್ಯಾಗ್ನೆಟನ್ನು ನಾವು ಪ್ಲೇಸ್ ಮಾಡ್ತಾ ಹೋಗ್ತೀವಿ. ಇನ್ ಬಿಟ್ವೀನ್ ಟೂ ಮ್ಯಾಗ್ನೆಟ್ಸ್ ಎ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ABCD is placed. Therefore the coil is placed perpendicular to the magnet as shown in the figure. ನೋಡಿ ಇಲ್ಲಿ ಮ್ಯಾಗ್ನೆಟ್ ಏನಿದೆ, ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಇಲ್ಲಿ, ಅದಕ್ಕೆ ಪರ್ಪೆಂಡಿಕ್ಯುಲರ್ ಆಗಿ ನಾವೇನು ಮಾಡಿದ್ದೀವಿ, ಇಲ್ಲಿ ರೆಕ್ಟ್ಯಾಂಗ್ಯುಲರ್ ಕಾಯಿಲನ್ನು ಪ್ಲೇಸ್ ಮಾಡ್ತಾ ಹೋಗಿದ್ದೀವಿ. ದೇರ್ಫೋರ್ ದ ಎಂಡ್ಸ್ ಆಫ್ ಕಾಯಿಲ್ ಆರ್ ಕನೆಕ್ಟೆಡ್ ಟು ಸ್ಪ್ಲಿಟ್ ರಿಂಗ್ಸ್ P and Q. ಇಲ್ಲೇನು P and Q ಕಾಣ್ತಾ ಇದೆಯಲ್ಲ, ಎರಡು P and Qನ ಎಂಡ್ಸ್ ಆಫ್ ದಿ ಕಾಯಿಲನ್ನು, ಈ ABCD ಅನ್ನೋ ರೆಕ್ಟ್ಯಾಂಗ್ಯುಲರ್ ಕಾಯಿಲ್ ಇದೆಯಲ್ಲ, ಆ ಎರಡು ಕಾಯಿಲ್ಗಳ ತುದಿಗಳನ್ನು ನಾವು ಎರಡು ಒಡಕು ಉಂಗುರಗಳಿಗೆ ಕನೆಕ್ಟ್ ಮಾಡ್ತಾ ಹೋಗಿದ್ದೀವಿ. PQ ಸ್ಪ್ಲಿಟ್ ರಿಂಗ್ಸ್ ಅಂತ ಹೇಳ್ತೀವಿ, ಆರ್ ಕನೆಕ್ಟೆಡ್ ಟು ದಿ ಟೂ ಸ್ಪ್ಲಿಟ್ ರಿಂಗ್ಸ್ P and Q ಅಂತ ಹೇಳ್ತಾ ಹೋಗ್ತೀವಿ. ಹಾಗಾದರೆ ವಾಟ್ ಈಸ್ ದ ಫಂಕ್ಷನ್ ಆಫ್ ಸ್ಪ್ಲಿಟ್ ರಿಂಗ್ಸ್? ಏನು ಮಾಡುತ್ತೆ? ಸ್ಪ್ಲಿಟ್ ರಿಂಗ್ಸ್ ಆಕ್ಟ್ಸ್ ಆಸ್ ಎ ಕಾಮ್ಯುಟೇಟರ್. ಕಾಮ್ಯುಟೇಟರ್ ಅಂದರೆ ಗೊತ್ತಿರಬೇಕು. ಈ ಸ್ಪ್ಲಿಟ್ ರಿಂಗ್ಸ್ ಏನಿದಾವಲ್ಲ, ಇಲ್ಲಿ ಬ್ರೌನ್ ಕಲರ್ ಕಾಣ್ತಾ ಇದೆಯಲ್ಲ, ಈ ಸ್ಪ್ಲಿಟ್ ರಿಂಗ್ಸ್ ಆಕ್ಟ್ಸ್ ಆಸ್ ಎ ಕಾಮ್ಯುಟೇಟರ್ ಅಂತ ಕರಿತಾ ಹೋಗ್ತೀವಿ. ಏನು ಕಾಮ್ಯುಟೇಟರ್ ಅಂದರೆ, ಕಾಮ್ಯುಟೇಟರ್ ಈಸ್ ಎ ಡಿವೈಸ್ ದಟ್ ಕನ್ವರ್ಟ್ಸ್ ದಟ್ ಚೇಂಜಸ್ ದ ಡೈರೆಕ್ಷನ್ ಆಫ್ ಕರೆಂಟ್ ಇನ್ ದ ಸರ್ಕ್ಯೂಟ್. ಡೈರೆಕ್ಷನ್ ಆಫ್ ಕರೆಂಟ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗ್ತಾ ಹೋಗುತ್ತೆ. ಒಂದೇ ಥರ ಇರಲ್ಲ, ಕಂಟಿನ್ಯೂಷನ್ ಚೇಂಜ್ ಆಗ್ತಾ ಹೋಗುತ್ತೆ ಡ್ಯೂ ಟು ಕಾಮ್ಯುಟೇಟರ್. ಕಾಮ್ಯುಟೇಟರನ್ನು ಯೂಸ್ ಮಾಡಿದರೆ ಆ ರೀತಿ ಕಾಮ್ಯುಟೇಟರ್ ಏನು ಮಾಡುತ್ತೆ, ಡೈರೆಕ್ಷನ್ ಆಫ್ ಕರೆಂಟನ್ನು ಚೇಂಜ್ ಮಾಡ್ತಾ ಹೋಗುತ್ತೆ. ಬಟ್ ಇಲ್ಲಿ ಯಾವುದು ಕಾಮ್ಯುಟೇಟರ್ ಆಗಿದ್ದಾರೆ, ಸ್ಪ್ಲಿಟ್ ರಿಂಗ್ಸ್ ಆರ್ ದಿ ಕಾಮ್ಯುಟೇಟರ್ಸ್ ಇನ್ ಎಲೆಕ್ಟ್ರಿಕ್ ಮೋಟಾರ್. ಎಲೆಕ್ಟ್ರಿಕ್ ಮೋಟಾರಲ್ಲಿ ಕಾಮ್ಯುಟೇಟರ್ನ ಡಿವೈಸ್ ಯೂಸ್ ಮಾಡಲ್ಲ, ಸ್ಪ್ಲಿಟ್ ರಿಂಗ್ ಇದಾವಲ್ಲ, ಸ್ಪ್ಲಿಟ್ ರಿಂಗ್ಸೇ ಕಾಮ್ಯುಟೇಟರ್ ಆಗಿ ವರ್ಕ್ ಆಗ್ತಾ ಹೋಗುತ್ತೆ. This is the schematic diagram of electric motor and the parts of the electric motor. Therefore, what is the working of electric motor? Electric motor ಹೆಂಗೆ ವರ್ಕ್ ಆಗುತ್ತೆ ಅನ್ನೋದು ನಾವು ಗೊತ್ತಿರಬೇಕು. ನೋಡಿ ಇಲ್ಲಿ ಇದು ಬ್ಯಾಟ್ರಿ ಇದೆಯಲ್ಲ, ನಾನು ಪ್ಲಗ್ ಈಸ್ ಸ್ವಿಚ್ಡ್ ಆನ್, ಸ್ವಿಚ್ ಆನ್ ಮಾಡ್ತೀವಿ ಅಂತ ಕೊಡಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಎಲೆಕ್ಟ್ರಿಕ್ ಮೋಟರ್ ಕಾಣ್ತಾ ಇದೆ. ವೆನ್ ಸ್ವಿಚ್ ಈಸ್ ಆನ್, ದ ಎಲೆಕ್ಟ್ರಿಕ್ ಕರೆಂಟ್ಸ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಥ್ರೂ ಬ್ರಷಸ್ XY. ಅರ್ಥ ಆಯ್ತು ಹೇಳಿದ್ದು? ಕರೆಂಟ್ ಇನ್ ದ ಕಾಯಿಲ್ of ABCD enters from the source battery through conducting brushes X and Y. ಕಂಡಕ್ಟಿಂಗ್ ಬ್ರಷಸ್ ಮುಖಾಂತರ ಈ ಕಾಯಿಲ್ ಮುಖಾಂತರ ಏನಾಗುತ್ತೆ, ಕರೆಂಟು ಫ್ಲೋಯಿಂಗ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಅರ್ಥ ಆಯ್ತು ಹೇಳಿದ್ದು? ಥ್ರೂ ಬ್ಯಾಟ್ರಿ. ನೋಟ್ ದಟ್ ದ ಕರೆಂಟ್ ಇನ್ ದ ಆರ್ಮ್ AB, ಆರ್ಮ್ ಇಲ್ಲಿ ಫಾರ್ ಎಕ್ಸಾಂಪಲ್ 2 ಆರ್ಮ್ಸ್ ಇದ್ದಾವೆ, ಒಂದು AB ಅನ್ನೋದು, ಇನ್ನೊಂದು CD ಅಂತೇಳಿ 2 ಆರ್ಮ್ಸ್ಗಳನ್ನು ಕಾಣ್ತಾ ಹೋಗ್ತೀವಿ. ಫ್ಲೋ ಫ್ರಮ್ A to B, ನಾವಿನ್ನು ಕರೆಂಟನ್ನು ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ಕರೆಂಟ್ ಏನಾಗುತ್ತೆ, A ಇಂದ Bಗೆ ಫ್ಲೋ ಆಗ್ತಾ ಹೋಗುತ್ತೆ. ಫ್ರಮ್ A to B ಆ್ಯಂಡ್ ಇನ್ ಆರ್ಮ್ CDಯಲ್ಲಿ C ಇಂದ Dಗೆ ಮೂವ್ ಆಗ್ತಾ ಬರುತ್ತೆ. ನೋಡಿ ಫಾರ್ ಎಕ್ಸಾಂಪಲ್ A ಇಂದ ಸ್ಟಾರ್ಟ್ ಆಗುತ್ತೆ, A ಇಂದ Bಗೆ, B ಇಂದ Cಗೆ, C ಇಂದ Dಗೆ. ಈ ರೀತಿ ಡೈರೆಕ್ಷನ್ ಆಫ್ ಕರೆಂಟ್ ಇರುತ್ತೆ ಅಂತ ಹೇಳ್ತಾ ಹೋಗ್ತೀವಿ. ಆಪೋಸಿಟ್ ದಿ ಡೈರೆಕ್ಷನ್ ಆಫ್ ಕರೆಂಟ್ ಥ್ರೂ ಆರ್ಮ್ AB. ನೋಡಿ ಇಲ್ಲಿ ABಗೆ ಮತ್ತು CDಗೆ ಕಂಪ್ಯಾರಿಸನ್ ಮಾಡಿದರೆ ಇಲ್ಲಿ ಕಾಣ್ತಲ್ಲ, A ಇಂದ Bಗೆ ಹೋಗ್ಬೇಕಾದ್ರೆ ಅಪ್ವರ್ಡ್ ಡೈರೆಕ್ಷನಲ್ಲಿ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತೆ, ಅಪ್ವರ್ಡ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ಅದೇ ಥರ C ಇಂದ Dಗೆ ಬರಬೇಕಾದ್ರೆ ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಬರುತ್ತೆ. ಅಂದರೆ A ಮತ್ತು B ಎರಡು ಆರ್ಮ್ಸ್ಗಳಲ್ಲಿ ನಾವು ಕಂಪೇರ್ ಮಾಡ್ತಾ ಹೋದರೆ ಆಪೋಸಿಟಾಗಿ ಕರೆಂಟ್ ಏನಾಗ್ತಾ ಹೋಗುತ್ತೆ, ಫ್ಲೋ ಆಗ್ತಾ ಹೋಗುತ್ತೆ. ಇದು ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋದರೆ ಇಲ್ಲಿ ಕರೆಂಟು ಡೌನ್ವರ್ಡ್ ಡೈರೆಕ್ಷನಲ್ಲಿ ಫ್ಲೋ ಆಗ್ತಾ ಹೋಗುತ್ತೆ. ಹಾಗಾಗಿ ಇನ್ ಆರ್ಮ್ CD ದ ಫ್ಲೋಸ್ ಫ್ರಮ್ C to D that it is opposite to the direction of current through arm AB. And applying Fleming left hand rule, Fleming left hand rule ಅಪ್ಲೈ ಮಾಡಿಬಿಟ್ಟು ನಾವು ಡೈರೆಕ್ಷನ್ ಆಫ್ ಕರೆಂಟು, ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡನ್ನು ನಾವು ಕಂಡುಹಿಡಿತಾ ಹೋಗ್ಬೋದು ಅಂತ ಹೇಳ್ತಾ ಹೋಗ್ತೀವಿ. Therefore, force acting on arm AB pushes it downward while the force acting on the air pushes it upward. ಈಗ ನಿಮಗೆ ಗೊತ್ತಾಯಿತು, ಆಲ್ರೆಡಿ ನಾನು ಹೇಳಿದ್ದೆ. When an electric current is flowing through the conductor, it produces magnetic field. So due to magnetic field, a force is exert ಅಂತ ಗೊತ್ತಿದೆ. ಅದೇ ರೀತಿ ಈಗ ನಾವು A ಇಂದ Bಗೆ ಕರೆಂಟ್ ಪಾಸ್ ಆಗ್ತಿದೆ ಅಂದರೆ ಇಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ. ಜೊತೆಗೆ ಇಲ್ಲಿ ಮ್ಯಾಗ್ನೆಟ್ ಕೂಡ ನಾವು ಯೂಸ್ ಮಾಡ್ತಾ ಇದ್ದೀವಿ, ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರುತ್ತೆ ಇಲ್ಲಿ.
ದ ಡೈರೆಕ್ಷನ್ ಆಫ್ ಮ್ಯಾಗ್ನೆಟಿಕ್ ಫೀಲ್ಡ್ ಏನಾಗಿದೆ, ಪರ್ಪೆಂಡಿಕ್ಯುಲರ್ ಟು ದ ಡೈರೆಕ್ಷನ್ ಆಫ್ ಕರೆಂಟ್ ಆಗಿದೆಯಾ, ಹಾಗಾಗಿ ಸ್ಟ್ರಾಂಗ್ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗಿರುತ್ತೆ. ಅವಾಗ ಹೈಯೆಸ್ಟ್ ಫೋರ್ಸ್ ಈಸ್ ಅಪ್ಲೈ ಆಗ್ತಾ ಹೋಗ್ತಿರುತ್ತೆ. ಇಲ್ಲಿ ಫೋರ್ಸ್ ಅಪ್ಲೈ ಆಗಿದೆ ಅಂತ ಕೇಳಿದ್ರೆ ಈ ಒಂದು ರೆಕ್ಟಾಂಗಲ್ ಕಾಯಿಲಲ್ಲಿ ಫೋರ್ಸ್ ಅಪ್ಲೈ ಆಗಿರೋದ್ರಿಂದ ಡ್ಯೂ ಟು ದಿಸ್ ಫೋರ್ಸ್ ದ ಕಾಯಿಲ್ ಎ ಬಿ ಏನಾಗ್ತಾ ಹೋಗುತ್ತೆ, ಮೂವ್ಸ್ ಡೌನ್ವರ್ಡ್, ಏನಾಗುತ್ತೆ ಕೆಳಮುಖವಾಗಿ ಮೂವ್ ಆಗ್ತಾ ಹೋಗುತ್ತೆ. ಡೌನ್ವರ್ಡ್ ಡೈರೆಕ್ಷನಲ್ಲಿ ಏನಾಗ್ತಾ ಮೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಅದೇ ರೀತಿ ಸಿ ಡಿಯಲ್ಲಿ ಕೂಡ ಕರೆಂಟ್ ಪ್ರೊಡ್ಯೂಸ್ ಆಗ್ತಿದೆಯಾ, ಸಿ ಇಂದ ಡಿ ಗೆ ಕರೆಂಟ್ ಫ್ಲೋ ಆಗ್ತಾ ಹೋಗುತ್ತಾ, ಅಲ್ಲಿ ಮ್ಯಾಗ್ನೆಟಿಕ್ ಫೀಲ್ಡ್ ಪ್ರೊಡ್ಯೂಸ್ ಆಗುತ್ತೆ, ಅಲ್ಲಿ ಫೋರ್ಸ್ ಎಕ್ಸರ್ಟ್ ಆಗಿರುತ್ತೆ. ಆ ಫೋರ್ಸ್ ಏನಾಗುತ್ತೆ ಇಲ್ಲಿ ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋದರೆ ಇದು ಅಪೋಸಿಟ್ ಆಗಿ ಏನಾಗ್ತಾ ಹೋಗುತ್ತೆ, ಅಪ್ಪರ್ ಡೈರೆಕ್ಷನಲ್ಲಿ ಏನಾಗ್ತಾ ಹೋಗುತ್ತೆ, ಮೂವ್ ಆಗ್ತಾ ಹೋಗುತ್ತೆ. ಅಂದರೆ ಇದು ಕೆಳ ಬರುತ್ತೆ, ಅದು ಮೇಲಾಗುತ್ತೆ. ಎ ಬಿ ಆರ್ಮು ಕೆಳಗಡೆ ಹೋದರೆ ಇದು ಸಿ ಡಿ ಆರ್ಮ್ ಮೇಲಾಗುತ್ತೆ. ಅವಾಗ ಏನಾಗುತ್ತೆ, ಈ ಕ್ಯೂ ಇದೆಯಲ್ಲ, ದ ಸ್ಪ್ಲಿಟ್ ರಿಂಗ್ಸ್ ಕ್ಯೂ ಬಂದು ಏನಾಗುತ್ತೆ, ಎಕ್ಸ್ ಸಿ ಟಚ್ ಆಗುತ್ತೆ, ಪಿ ಬಂದು ವೈ ಟಚ್ ಆಗುತ್ತೆ, ರೊಟೇಟ್ ಆಗುತ್ತೆ, ಕಂಪ್ಲೀಟಾಗಿ ಕಾಯಿಲೆ ರೊಟೇಟ್ ಆಗುತ್ತೆ, ಅರ್ಧ ಸುತ್ತು ರೊಟೇಟ್ ಆಗುತ್ತೆ. ಆವಾಗ ಎ ಬಿ ಕೆಳಗಡೆ ಹಿಂಗೆ ಹೋಗುತ್ತೆ, ಸಿ ಡಿ ಹಿಂಗೆ ಮೇಲೆ ಬರುತ್ತೆ. ಆವಾಗ ವೈ ಏನಾಗುತ್ತೆ, ಈ ಕಡೆ ಬರುತ್ತೆ, ಎಕ್ಸ್ ಈ ಕಡೆ ಬರುತ್ತೆ. ಅವಾಗ ಏನಾಗುತ್ತೆ, ಈ ಸ್ಪ್ಲಿಟ್ ರಿಂಗ್ಸ್ ಇದೆಯಲ್ಲ ಕ್ಯೂ ಟರ್ಮಿನಲ್ ಏನಾಗುತ್ತೆ, ಪಿಗೆ ಟಚ್ ಆಗುತ್ತೆ, ಇವಾಗ ವೈಗೆ ಬಂದು ಟಚ್ ಆಗುತ್ತೆ. ಅರ್ಥ ಆಯ್ತು ಹೇಳಿದ್ದು ನಾನು. ವೆನ್ ಆನ್ ಎಲೆಕ್ಟ್ರಿಕ್ ಕರೆಂಟ್ ಈಸ್ ಫ್ಲೋಯಿಂಗ್ ಥ್ರೂ ದ ಕಂಡಕ್ಟರ್ ಇನ್ ದ ಡೈರೆಕ್ಷನ್ ಆಫ್ ಎ ಟು ಬಿ ಆ್ಯಂಡ್ ಬಿ ಟು ಸಿ ಆ್ಯಂಡ್ ಸಿ ಟು ಡಿ, ಅಂದರೆ ಎ ಬಿ ಸಿ ಡಿ ಡೈರೆಕ್ಷನ್ ಕರೆಂಟ್ ಫ್ಲೋ ಆದಾಗ ಆರ್ಮ್ ಎ ಬಿ ಅನ್ನೋ ಆರ್ಮ್ ಏನಾಗುತ್ತೆ ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆದರೆ ಸಿ ಡಿ ಆರ್ಮ್ ಏನಾಗುತ್ತೆ ಅಪ್ಪರ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಏನಾಗುತ್ತೆ, ಇಲ್ಲಿ ಸ್ಪ್ಲಿಟ್ ರಿಂಗ್ಸ್ ಇರೋದ್ರಿಂದ ಏನಾಗ್ತಾ ಹೋಗುತ್ತೆ, ಕ್ಯೂ ಬಂದು ಎಕ್ಸಿ ಟಚ್ ಆಗುತ್ತೆ, ಪಿ ಬಂದು ವೈ ಟಚ್ ಆಯಿತಾ ಅಂದರೆ ಡೈರೆಕ್ಷನ್ ಆಫ್ ಕರೆಂಟ್ ಏನಾಗ್ತಾ ಹೋಗುತ್ತೆ, ಅದು ಚೇಂಜ್ ಆಗುತ್ತೆ. ಆವಾಗ ಡಿಯಿಂದ ಸಿಗೆ ಮೂವ್ ಆಗ್ತಾ ಹೋಗುತ್ತೆ ಕರೆಂಟ್. ಏನಾಗುತ್ತೆ, ಡಿಯಿಂದ ಸಿಯಿಂದ ಬಿ ಇಂದ ಎಗೆ ಬಂದು ಈ ಥರ ವಾಪಸ್ ಬರುತ್ತೆ. ಅರ್ಥ ಆಯ್ತು ಹೇಳಿದ್ದು. ಫಸ್ಟ್ ಕೇಸಲ್ಲಿ ಏನಾಗಿತ್ತು, ಎ ಇಂದ ಬಿಗೆ, ಬಿ ಇಂದ ಸಿಗೆ, ಸಿ ಇಂದ ಡಿಗೆ ಕರೆಂಟ್ ಮೂವ್ ಆಗ್ತಾ ಹೋಗಿತ್ತು ಈ ರೀತಿ ಇದ್ದಾಗ. ಅವಾಗ ಏನಾಗುತ್ತೆ, ಇದು ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಯ್ತು, ಇದು ಅಪ್ಪರ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗ್ತು. ಅರ್ಧ ಸುತ್ತು ಆದಮೇಲೆ ಹಾಫ್ ರೊಟೇಷನ್ ಆದಮೇಲೆ ಫಾರ್ ಎವರಿ ಹಾಫ್ ರೊಟೇಷನ್ ಆದಮೇಲೆ ಅಂದರೆ ಕ್ಲಾಕ್ ವೈಸ್ ಆಂಟಿ ಕ್ಲಾಕ್ ವೈಸ್ ಡೈರೆಕ್ಷನ್ ಮೂವ್ ಆಗ್ತು. ಜಸ್ಟ್ ಕ್ಯೂ ಮೇಕ್ಸ್ ಕಾಂಟ್ಯಾಕ್ಟ್ ವಿತ್ ದ ಬ್ರಷ್ ಎಕ್ಸ್, ಕ್ಯೂ ಅನ್ನೋದು ಎಕ್ಸಿಗೆ ಹೋಗಿ ಟಚ್ ಆಗುತ್ತೆ. ಆ್ಯಂಡ್ ಪಿ ವಿತ್ ಬ್ರಷ್ ವೈ, ಪಿ ಏನಾಗುತ್ತೆ ವೈಗೆ ಹೋಗಿ ಕನೆಕ್ಟ್ ಆಗುತ್ತೆ. ದೇರ್ ಫಾರ್ ದಟ್ ಕರೆಂಟ್ ಇನ್ ದ ಕಾಯಿಲ್ ಗೆಟ್ ರಿವರ್ಸ್ಡ್. ಅವಾಗ ಏನಾಗುತ್ತೆ, ಕರೆಂಟ್ ರಿವರ್ಸ್ ಆಗುತ್ತೆ. ಅವಾಗ ಏನಾಗುತ್ತೆ, ಎ ಇಂದ ಬಿಗೆ ಕರೆಂಟ್ ಪಾಸ್ ಆಗ್ತಿತ್ತಲ್ಲ ಫಸ್ಟ್, ಈಗ ನೆಕ್ಸ್ಟ್ ಡಿ ಇಂದ ಸಿಗೆ ಕರೆಂಟ್ ಪಾಸ್ ಆಗ್ತಾ ಹೋಗುತ್ತೆ, ಡಿ ಟು ಸಿ, ಸಿ ಟು ಬಿ, ಬಿ ಇಂದ ಎ ಇಂದ ಮತ್ತೆ ವಾಪಸ್ ಬರುತ್ತೆ. ಅರ್ಥ ಆಯ್ತು ಹೇಳಿದ್ದು. ಅವಾಗ ಈಗ ಡೈರೆಕ್ಷನ್ ಆಫ್ ಕರೆಂಟ್ ಯಾವ ರೀತಿ ಇದೆ ಹಾಗಾದರೆ ಡಿ ಸಿ ಬಿ ಎ. ಆಗೇನಾಗುತ್ತೆ, ಇದು ಡೌನ್ವರ್ಡ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ ಇದು ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಸಿ ಡಿ ಆರ್ಮು ಡೌನ್ವರ್ಡ್ ಆಗಿ ಮೂವ್ಮೆಂಟ್ ಆದರೆ ಅದು ಎ ಬಿ ಆರ್ಮು ಅಪ್ವರ್ಡ್ ಡೈರೆಕ್ಷನಲ್ಲಿ ಮೂವ್ ಆಗ್ತಾ ಹೋಗುತ್ತೆ. ಅಂದರೆ ಆಪೋಸಿಟ್ ಆಗಿ, ಆಗಲೇ ಏನು ಫಸ್ಟ್ ಕೇಸಲ್ಲಿ ಯಾವ ರೀತಿ ಆಗಿತ್ತು ಆ ರೀತಿಗಿಂತ ಅದಕ್ಕೆ ಆಪೋಸಿಟ್ ಆಗಿ ಈಗ ಏನಾಗ್ತಾ ಹೋಗುತ್ತೆ, ರೊಟೇಟ್ ಆಗ್ತಾ ಹೋಗುತ್ತೆ. ಈ ರೀತಿ ಅರ್ಧ ಸುತ್ತಿಗೆ ಒಂದು ಸತಿ ಕರೆಂಟ್ ಡೈರೆಕ್ಷನ್ ಕರೆಂಟ್ ಚೇಂಜ್ ಆಗ್ತಾ ಹೋಗುತ್ತೆ. ಅದೇ ರೀತಿ ಕಾಯಿಲು ಕೂಡ ಏನಾಗುತ್ತೆ, ಮೇಲೆ ಕೆಳಗೆ ಕಂಟಿನ್ಯೂಷನ್ ಆಗಿ ರೊಟೇಟ್ ಆಗ್ತಾ ಹೋಗುತ್ತೆ. ಯಾಕಂದರೆ ಅಲ್ಲಿ ಕರೆಂಟ್ನ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. ಡೈರೆಕ್ಷನ್ ಚೇಂಜ್ ಆದಂಗೆ ಫೋರ್ಸ್ನ ಡೈರೆಕ್ಷನ್ ಕೂಡ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ ಅಂತ ಹೇಳಿದ್ದೆ. ಡ್ಯೂ ಟು ಡೈರೆಕ್ಷನ್ ಆಫ್ ಚೇಂಜ್ ಆಫ್ ಕರೆಂಟ್ ದ ಡೈರೆಕ್ಷನ್ ಆಫ್ ಫೋರ್ಸ್ ಈಸ್ ಆಲ್ಸೋ ಚೇಂಜ್ಡ್, ದೆನ್ ಕಾಯಿಲ್ ಈಸ್ ರೊಟೇಟ್ ಇನ್ ದ ಆಪೋಸಿಟ್ ಡೈರೆಕ್ಷನ್. ಕಂಟಿನ್ಯೂಸ್ ಇದೇ ರೀತಿ ಫಾರ್ ಎವರಿ ಆಫ್ ರೊಟೇಷನ್ ಕಂಟಿನ್ಯೂಷನ್ ಆಗಿ ಅರ್ಧ ಸುತ್ತಿಗೆ ಒಂದು ಸತಿ ಕರೆಂಟಿನ ಡೈರೆಕ್ಷನ್ ಚೇಂಜ್ ಆಗ್ತಾ ಹೋಗುತ್ತೆ. The direction of current is changes for every half rotation and the rotation of coil is also changes continuously. ಇದೇ ರೀತಿ ಚೇಂಜಸ್ ಆದಂಗೆಲ್ಲ ಏನಾಗುತ್ತೆ, ಕಾಯಿಲಲ್ಲಿ ಚೇಂಜಸ್ ಆದಂಗೆಲ್ಲ ಕಾಯಿಲ್ ಮೂವ್ಮೆಂಟ್ ಆಗ್ತಾ ಹೋಗುತ್ತೆ. ಅಂದರೆ ಮೆಕ್ಯಾನಿಕಲಾಗಿ ತಿರುಗ್ತಾ ಹೋಗುತ್ತೆ. ಯಾಕಂದರೆ ಡ್ಯೂ ಟು ಚೇಂಜಸ್ ಆಫ್ ಕರೆಂಟ್, ಡೈರೆಕ್ಷನ್ ಆಫ್ ಕರೆಂಟ್ ಆ್ಯಂಡ್ ಫೋರ್ಸ್ ಈಸ್ ಆಲ್ಸೋ ಚೇಂಜ್ಡ್. ಅದನ್ನೇ ನಾವು ಫೋರ್ಸ್ ಆನ್ ಎ ಕರೆಂಟ್ ಕ್ಯಾರಿಂಗ್ ಕಂಡಕ್ಟರ್ ಇನ್ ಮ್ಯಾಗ್ನೆಟಿಕ್ ಫೀಲ್ಡ್ ಇರೋದ್ರಿಂದ ಫೋರ್ಸ್ ಪ್ರೊಡ್ಯೂಸ್ ಆಗುತ್ತೆ. ಫೋರ್ಸು ಯಾವ ರೀತಿ ಚೇಂಜ್ ಆಫ್ ಕರೆಂಟ್ ಚೇಂಜ್ ಆಗ್ತಾ ಹೋಗುತ್ತೋ ಅದೇ ರೀತಿ ಫೋರ್ಸು ಚೇಂಜ್ ಆಗ್ತಾ ಹೋದಂಗೆ ಕಾಯಿಲ್ ಏನಾಗ್ತಾ ಹೋಗುತ್ತೆ, ತಿರುಗ್ತಾ ಹೋಗುತ್ತೆ. ಅದನ್ನು ನಾವು ಎಂತ ಹೇಳ್ತೀವಿ, ಇಟ್ ಕನ್ವರ್ಟ್ಸ್ ಎಲೆಕ್ಟ್ರಿಕಲ್ ಎನರ್ಜಿ ಇಂಟು ಮೆಕ್ಯಾನಿಕಲ್ ಎನರ್ಜಿ. ಏನಾಗ್ತಾ ಇತ್ತು, ಫಸ್ಟ್ಗೆ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಸಪ್ಲೈ ಮಾಡಿದ್ವಿ, ಅಲ್ಲಿ ಏನು ಪ್ರೊಡ್ಯೂಸ್ ಆಯಿತು, ಮೆಕ್ಯಾನಿಕಲ್ ಎನರ್ಜಿ ಪ್ರೊಡ್ಯೂಸ್ ಆಯಿತು. ಅದೇ ರೀತಿ ಎಲೆಕ್ಟ್ರಿಕ್ ಫ್ಯಾನ್ ಆಗಿರ್ಬೋದು, ಎಲೆಕ್ಟ್ರಿಕ್ ಮಿಕ್ಸರ್ ಆಗಿರ್ಬೋದು, ವಾಷಿಂಗ್ ಮಿಷನ್ ಆಗಿರ್ಬೋದು, ಅವೆಲ್ಲ ರೊಟೇಟ್ ಆಗ್ತಾ ಹೋಗ್ತವೆ ನೋಡಿರಿ. ಕರೆಂಟನ್ನು ಸ್ವಿಚ್ಚನ್ನು ಆನ್ ಮಾಡಿದ ತಕ್ಷಣ ರೊಟೇಟ್ ಆಗ್ತಾ ಹೋಗುತ್ತೆ. ಬಿಕಾಸ್ ಡ್ಯೂ ಟು ದಿಸ್ ಪ್ರಿನ್ಸಿಪಲ್ ಎಲೆಕ್ಟ್ರಿಕ್ ಮೋಟರ್ works on the principle of magnetic effect of electric current. The direction of current is perpendicular to the direction of magnetic field. When direction of current is changes, the direction of force is also changes. This is the working principle of electric motor. ಅರ್ಥ ಆಯ್ತು ಹೇಳಿದ್ದು, ಎಲೆಕ್ಟ್ರಿಕ್ ಮೋಟರ್ನ ವರ್ಕಿಂಗ್ ಪ್ರಿನ್ಸಿಪಲ್. ಬಟ್ ಇಲ್ಲಿ
ಸ್ಪ್ಲಿಟ್ ರಿಂಗ್ಸ್ನ ಒಂದು ಫಂಕ್ಷನ್ ಇದೆ. ಸ್ಪ್ಲಿಟ್ ರಿಂಗ್ಸ್ ಈಸ್ ಆ್ಯಕ್ಟ್ಸ್ ಆ್ಯಸ್ ಎ ಕಾಮುಟೇಟರ್ ಅಂತ ಹೇಳ್ತಾ ಹೋಗ್ತೀವಿ. ಸ್ಪ್ಲಿಟ್ ರಿಂಗ್ಸ್ ಏನಿದಾವಲ್ಲ ಇವು ಕಾಮುಟೇಟರಾಗಿ ಆ್ಯಕ್ಟ್ ಮಾಡ್ತಾ ಹೋಗ್ತೇವೆ. ನಾನು ಹೇಳಿದೆ ಫಾರ್ ಎವ್ರಿ ಆಫ್ ರೊಟೇಷನ್ ದ ಡೈರೆಕ್ಷನ್ ಆಫ್ ಕರೆಂಟ್ ಈಸ್ ಚೇಂಜ್ಡ್ ಅಂತ, ಚೇಂಜ್ ಆಗ್ತಾ ಹೋಗುತ್ತೆ ಡ್ಯೂ ಟು ಸ್ಪ್ಲಿಟ್ ರಿಂಗ್ಸ್. ಫಾರ್ ಸ್ಪ್ಲಿಟ್ ರಿಂಗ್ಸ್ ಆರ್ ಕಾಲ್ಡ್ ಕಾಮುಟೇಟರ್ ಬಿಕಾಸ್ ಫಾರ್ ಎವ್ರಿ ಆಫ್ ರೊಟೇಷನ್ ದ ಡೈರೆಕ್ಷನ್ ಆಫ್ current is changes. The direction of current is changes. The continuously the coil is rotating. This is called as working of electric motor. Understand? Therefore electric motor ಅಂದರೆ electric motor ಯಾವ ರೀತಿ ವರ್ಕ್ ಆಗುತ್ತೆ, ಎಲೆಕ್ಟ್ರಿಕ್ ಮೋಟರ್ಗಳನ್ನು ನಾವು ಎಲ್ಲೆಲ್ಲಿ ಯೂಸ್ ಮಾಡ್ತೀವಿ ಅಂತ ಗೊತ್ತಾಯಿತು. ಎ ಸ್ಪ್ಲಿಟ್ ರಿಂಗ್ ಕಾಮುಟೇಟರ್ ಅಂದರೆ ಕಾಮುಟೇಟರ್ ಜಸ್ಟ್ ಸಮಟೈಮ್ಸ್ ಜಸ್ಟ್ ಕಾಲ್ಡ್ ಆಸ್ ಕಾಮುಟೇಟರ್ ಅಂತ ಈಸ್ ಎ ಸಿಂಪಲ್ ಆ್ಯಂಡ್ ಕ್ಲೆವರ್ ಡಿವೈಸ್ ಫಾರ್ ರಿವರ್ಸಿಂಗ್ ದ ಕರೆಂಟ್ ಡೈರೆಕ್ಷನ್ ಥ್ರೂ ಆ್ಯನ್ ಆರ್ಮೇಚರ್. ಇದೇನಿದೆಯಲ್ಲ ಆರ್ಮೇಚರ್ ಅಂತ ಹೇಳ್ತೀವಿ, ಇದಿಷ್ಟು ನಾವು ಆರ್ಮೇಚರ್ ಅಂತ ಆಕ್ಸೆಲ್ ಅಂತ ಹೇಳ್ತೀವಲ್ಲ, ಇದಿಷ್ಟು ಅರೇಂಜ್ಮೆಂಟನ್ನು ಆರ್ಮೇಚರ್ ಅಂತ ಹೇಳ್ತೀವಿ. ಫಾರ್ ಎವ್ರಿ ಆಫ್ ರೊಟೇಷನ್ ಅಂದರೆ ಅರ್ಧ ಸುತ್ತಿಗೆ ಒಂದು ಸತಿ ಟರ್ನ್ ಆಗಬೇಕಲ್ಲ, ಟರ್ನ್ ಆಗೋದು ಯಾವುದರಿಂದ? ಡ್ಯೂ ಟು ಸ್ಪ್ಲಿಟ್ ರಿಂಗ್. ಕಾಮುಟೇಟರ್ ಏನಿದಾವಲ್ಲ ಸ್ಪ್ಲಿಟ್ ರಿಂಗ್ಸಿಂದ ರೊಟೇಟ್ ಆಗ್ತಾ ಹೋಗುತ್ತೆ. ದ ಕಾಮುಟೇಟರ್ ಈಸ್ ಮೇಡ್ ಫ್ರಮ್ 2 ರೌಂಡ್ ಪೀಸಸ್ ಆಫ್ ಕಾಪರ್ ಹೆಲ್ಡ್ ಅಪಾರ್ಟ್ ಆ್ಯಂಡ್ ಡು ನಾಟ್ ಟಚ್ ಈಚ್ ಅದರ್. ಒಂದಕ್ಕೊಂದು ಟಚ್ ಆಗಲ್ಲ, ಸ್ವಲ್ಪ ಗ್ಯಾಪ್ ಇರುತ್ತೆ. ಒನ್ on each side of the spindle. A piece of carbon is lightly pushed against the copper to conduct the electricity of the armature. ಏನು ಬ್ರಷಸ್ ಯೂಸ್ ಮಾಡಿರ್ತೀವಲ್ಲ ಅದನ್ನು ನಾವು ಕಾರ್ಬನಿಂದ ರೆಡಿ ಮಾಡಿರ್ತಕ್ಕಂಥದ್ದು. ದ ಕಾರ್ಬನ್ ಬ್ರಷಸ್ ಅಗೇನೆಸ್ಟ್ ದ ಕಾಪರ್ ವೆನ್ ದ ಕಾಮುಟೇಟರ್ ಸ್ಪಿನ್ಸ್. ಕಾಮುಟೇಟರ್ ಸ್ಪಿನ್ಸ್ ಆದಾಗ ಬ್ರಷಸ್ ಏನಾಗ್ತಾ ಹೋಗುತ್ತೆ, ಅಗೇನೆಸ್ಟ್ ಆಗಿ ವರ್ಕ್ ಮಾಡ್ತಾ ಹೋಗುತ್ತೆ. ಆ್ಯಸ್ ದ ಮೋಟಾರ್ ರೊಟೇಟ್ಸ್ ಫಸ್ಟ್ ಒನ್ ಪೀಸ್ ಆಫ್ ಕಾಪರ್ ದೆನ್ ದ ನೆಕ್ಸ್ಟ್ ಕನೆಕ್ಟ್ಸ್ ವಿತ್ ದ ಬ್ರಷ್ ಎವ್ರಿ ಆಫ್ ಟರ್ನ್. ಫಾರ್ ಎಕ್ಸಾಂಪಲ್ ಅವೆಲ್ಲ ಹೇಳಿದೆ ನಾವು, ಕ್ಯೂ ಬಂದು ಎಕ್ಸ್ ಟಚ್ ಆಗುತ್ತೆ, ಎಕ್ಸ್ ಪಿ ಹೋಗಿ ವೈ ಟಚ್ ಆಗುತ್ತೆ, ಅರ್ಧ ಸತಿ ಈ ಥರ ಚೇಂಜಸ್ ಆಗ್ತಾ ಹೋಗುತ್ತೆ. ಕಾರ್ಬನ್ ಸ್ಪ್ಲಿಟ್ ರಿಂಗ್ಸ್ನ ಕನೆಕ್ಷನ್ ಏನಾಗ್ತಾ ಹೋಗುತ್ತೆ, ಚೇಂಜ್ ಆಗ್ತಾ ಹೋಗುತ್ತೆ. ಅದನ್ನು ಹೇಳ್ತಾ ಇದ್ದು ದ ವೈರ್ ಆನ್ ದ ಲೆಫ್ಟ್ ಸೈಡ್ ಆಫ್ ದ ಆರ್ಮೇಚರ್ ಆಲ್ವೇಸ್ ಆ್ಯಸ್ ಕರೆಂಟ್ ಫ್ಲೋಯಿಂಗ್ ಇನ್ ದ ಸೇಮ್ ಡೈರೆಕ್ಷನ್ ಆ್ಯಂಡ್ ಸೊ ದ ಆರ್ಮೇಚರ್ ವಿಲ್ ಕೀಪ್ ಟರ್ನಿಂಗ್ ಇನ್ ದ ಸೇಮ್ ಡೈರೆಕ್ಷನ್. ಆರ್ಮೇಚರ್ ಏನಾಗ್ತಾ ಹೋಗುತ್ತೆ, ಕಂಟಿನ್ಯೂಷನ್ ಆಗಿ ರೊಟೇಟ್ ಆಗ್ತಾ ಹೋಗುತ್ತೆ. ಫೋರ್ಸ್ ಚೇಂಜ್ ಆದಂಗೆ ಕಂಟಿನ್ಯೂಷನ್ ಆಗಿ ರೊಟೇಟ್ ಆಗ್ತಾ ಹೋಗುತ್ತೆ ಅನ್ನೋದು ಇದರಿಂದ ಗೊತ್ತಾಗ್ತಕ್ಕಂಥ ಒಂದು ಕಾನ್ಸೆಪ್ಟ್ ಅಂತ ಹೇಳ್ತಾ ಹೋಗ್ತೀವಿ. ನೆಕ್ಸ್ಟ್ ನಾವು ಎಲೆಕ್ಟ್ರೋಮ್ಯಾಟಿಕ್ ಇಂಡಕ್ಷನನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಕಲಿತಾ ಹೋಗೋಣ. ಈ ಚಾಪ್ಟ್ರಲ್ಲಿ ನಾವು ಮೇಯ್ನಾಗಿ ವಾಟ್ ಈಸ್ ದ ಮೀನಿಂಗ್ ಆಫ್ ಎಲೆಕ್ಟ್ರಿಕ್ ಮೋಟರ್, ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟರ್ ಆ್ಯಂಡ್ ವಾಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟರನ್ನು ಕಲಿತಾ ಹೋದ್ವಿ. ಮೇಯ್ನಾಗಿ ನೀವು ಈ ಒಂದು ಕ್ಲಾಸಲ್ಲಿ ಕಲಿಬೇಕಾಗಿರೋದು ವಾಟ್ ಈಸ್ ದ ಸ್ಕಿಮ್ಯಾಟಿಕ್ ಡಯಾಗ್ರಾಮ್ ಆಫ್ ಎಲೆಕ್ಟ್ರಿಕ್ ಮೋಟರ್. ಎಲೆಕ್ಟ್ರಿಕ್ ಮೋಟರ್ನ ಸ್ಕಿಮ್ಯಾಟಿಕ್ ಡಯಾಗ್ರಾಮು, ಅದರ ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟರ್, ವಾಟ್ ಸ್ಪ್ಲಿಟ್ ರಿಂಗ್ಸ್ ಅಂತ ಏನು, ವಾಟ್ ಈಸ್ ದ ಪ್ರಿನ್ಸಿಪಲ್ ಆಫ್ ಸ್ಪ್ಲಿಟ್ ರಿಂಗ್ಸ್ ಅಂತಂದರೆ ಏನು, ಆಮೇಲೆ ವಾಟ್ ಈಸ್ ದ ವರ್ಕಿಂಗ್ ಪ್ರಿನ್ಸಿಪಲ್ ಆಫ್ ಎಲೆಕ್ಟ್ರಿಕ್ ಮೋಟರ್, ಇವುಗಳನ್ನು ನೀವು ಕಲಿತಾ ಹೋಗಬೇಕು. ವಾಟ್ ಈಸ್ ದ ರೋಲ್ ಆಫ್ ಸ್ಪ್ಲಿಟ್ ರಿಂಗ್ಸ್ ಇನ್ ಆನ್ ಎಲೆಕ್ಟ್ರಿಕ್ ಮೋಟರ್ ಅಂತ ಕೇಳ್ತಾ ಹೋಗ್ತಾರೆ ಒಂದು ಮಾರ್ಕ್ಸಿಗೆ. ಎಲೆಕ್ಟ್ರಿಕ್ ಸ್ಪ್ಲಿಟ್ ರಿಂಗ್ಸ್ ಆಕ್ಟ್ಸ್ ಆಸ್ ಎ ಕಾಮುಟೇಟರ್ ಅಂತ ಹೇಳ್ತಾ ಹೋಗ್ಬೋದು ಸಿಂಪಲ್ ಆಗಿ. ದೇರ್ಫೋರ್ ದಿಸ್ ಈಸ್ electric motor. Next class we are discussing about electromagnetic induction.